ಈಗ ಎಲ್ಲಾರ್ದು ಹಾಡುಗಳು ಹೆಂಗಿರ್ತಾವ ಸ್ವಲ್ಪ ತಿಂಡಿಲಿ ಇರ್ತಾವ. ನನ್ನ ಹಾಡುಗಳ ನನ್ನ ಸಾಹಿತ್ಯಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಮಿಡಿ ಗಿಮಿಡಿ ಇರ್ತೈತೆ. ಅದ್ರಾಗ ನನ್ನ ಸಾಹಿತ್ಯಗಳು ಸ್ವಲ್ಪ ವಿಚಿತ್ರ ಆಗಿ ಇರ್ತಾವ. ಒಂದು ಹಾಡ ಹಾಡಿನ ಹೋದ ವರ್ಷ 15 ಮಿಲಿಯನ್ ಹೋತದ. ಬೇರೆದವ್ರ ಚಾನಲ್ದಾಗ ಹಾಕಿರು. RCB ಅಭಿಮಾನಿಗಳ ಸಂಬಂಧ ಆತು, ಆ ಲವರ್ಗಳ ಸಂಬಂಧ ಆತು, ಮಿಕ್ಸ್ ಮಸಾಲ ಮಾಡಿ ಅನ್ನೊಂದು ಸಾಹಿತ್ಯ ಬರ್ದೀನಿ. ಅದನ್ನೊಂದು ಹಾಡಿ ನಿನ್ನ ಸಂಬಂಧ ಹಾಡೇ ಹೋಗ್ಕನ್ ಗಪ್ಪಿ. ಓಕೆ. RCB ಫ್ಯಾನ್ಸ್ ಎಷ್ಟು ಜನ ಅದಿರಿ ಇಲ್ಲಿ? ಕೈ ಬಿಡಬೇಡ, ಜೀವನಾನ ಮಾಡಿದೀನಿ ಸುಡುಗಾಡ. ಮಾತಾಡ್ಬೇಡ ಮಾತಾಡ್ಬೇಡ, ಹುಚ್ಚರಂಗ ಏನಾರ ಮಾತಾಡ್ಬೇಡ. ನಿನ್ನ ಮಾತ ಕೇಳಿ ತಂದೇನ ಗಾಡಿ, ನಿನ್ನ ಮಾತ ಕೇಳಿ ನಾ ತಂದೇನ ಗಾಡಿ. ಎಲ್ಲಾರ ಅಡ್ಡಾಡಕ್ ಹೋಗೋ ನಡಿ, ಮೇಕಪ್ ಮಾಡ್ಕೋತೀನಿ ಸ್ವಲ್ಪ ತಡಿ. ಅನಕಾರ ನಮಗ ಜನುಮದ ಜೋಡಿ, ನಿನ್ನ ಸಲುವಾಗಿ ಸಾಯಕ ನಾ ಎಂದು ರೆಡಿ. ಕೈ ಬಿಡಬ್ಯಾಡ ಕೈ ಬಿಡಬ್ಯಾಡ, ಜೀವನಾನ ಮಾಡಿದೀನಿ ಸುಡುಗಾಡ. ಸಿಕ್ ಸಿಕ್ ಸಾಲ ಮಾಡ್ತಿ ಹುಡುಗಾನಿ, ಮತ್ತೆ ಹೆಂಗೋ ನನ್ನ ಸುತ್ತಿ. ಊರೆಲ್ಲ ಸುತ್ತಾಡ ಬರುತ್ತಿ ನೀನು, ಗುಟ್ಟುಗಾನು ಮುದುರಿ ತಿಂದಿ. ಹಿಡಿದೈತಿ ಹುಡುಗಾನಿನ ಕುಂಗ, ನೀ ಅದೇಯೋ ನನ್ನ ಲವಂಗ. ಜಾತ್ರೆಯಾಗ ಕೊಡಿಸಿದಿ ರಿಂಗ, ಒಂದ ದಿನದಾಗ ಹಿಡಿದೈತಿ ಚಂಗ. ನೀ ಅಂತಾಗಿ ಇರಬೇಕ ನೀನ, ಇಲ್ಲಂದ್ರ ಬಿಟ್ಟ ಹೋಗತೀನಿ ನಾನ. ನಿನ್ನ ಪ್ರೀತಿ ಮಾಡಾಕ ಒಂದ ಕಾರಣ, RCB ಅಭಿಮಾನಿ ಅದಿಯೋ ನೀನ. ಕೈ ಬಿಡಬ್ಯಾಡ ಕೈ ಬಿಡಬ್ಯಾಡ, ಜೀವನಾನ ಮಾಡಿದೀನಿ ಸುಡುಗಾಡ. ಹಾಲು ನಡಕ್ ನಂದ ನಿಂದ ಒಳ್ಳೆ ತಿಂಡಿ ಅಮ್ಮ ಮನಿಂದ. ಹಾಡ ಮುಗೀತ ನೀ ಮನಿಗೆ ನಡಿ. ಓಕೆ. ಸೊ ಡೈಲಾಗ್ಗಳ ಅಪೇಕ್ಷೆ ಬಿಟ್ರೆ ವಿಕತ್ತಿಗೆ ವಿಕತ್ತಿಗೆ ಹೊಯ್ತೀನಿ ಪದಕ ಬಂದ. ಸೊ ಇಂಥವೇನು ಡೈಲಾಗ್ ಬೇಡ. ಜಗತ್ತು ಯಾಕಡೆ ಹೊಂಟೈತೆ ಅಂದ್ರೆ ಯಾವ್ದಾ RCB ಅಂಥವೆಲ್ಲ ಬೇಡ ಮಮ್ಮ. ಇಂಥ ಹೇಳಕ್ಕೈತಿ ಹೆಣ್ಮಕ್ಳಿಗೆ ಚಪ್ಪಲಿ ಬಡಿಸಿ. ಸೊ ಯಾರ್ಯಾರು ಜೀವನದಾಗ ಏನೇನಾರು ಗದ್ಲಾಗಿರ್ತಾವು, ಈಗೆಲ್ಲ ಆಲ್ಮೋಸ್ಟ್ ಜಗಳಿಸೋದಕ್ಕೆ ವಾಟ್ಸಪ್ ಸ್ಟೇಟಸ್ದಾಗ ನಡೆದಾವ. ಅವ್ನು ಕಡಿತೀನಿ ಇವನು ಕಡಿತೀನಿ ನೀನು ಸುಡ್ತಾನೆ, ಏನಾಗೋದು ಬೆಳಿಗ್ಗೆ ಅದು ಮತ್ತೆ ಇಬ್ರು ಕೂಡ ಕಾಂದ ಬಜ್ಜಿ ತಿಂತಿರ್ತಾವೆ. ಎಲ್ಲ ಜಗತ್ತು ಹಿಂಗೆ ನಡೆದೈತೆ ಸೋಷಿಯಲ್ ಮೀಡಿಯಾದಾಗ. ಯಾವ ಲೆವೆಲ್ಗೆ ನಡೆದೈತೆ ಅಂದ್ರೆ ಈಗ ಒಂದೊಂದು ಸಣ್ಣ ವಿಷಯ ಅಂದ್ರೆ ಹೆಂಗಪ್ಪ ಅಂದ್ರೆ, ಆರಾಮಿಲ್ದಾಗ ಸ್ಟೇಟಸ್ದಾಗ ಏನೋ ಬರ್ದು ಹಾಕ್ತಾರಲ್ಲ, ಏನು ಬರ್ದು ಹಾಕ್ತಾರೆ ಯಾರು ಗೊತ್ತೈತೇನೆ ಇಲ್ಲಿ. ವಿಶೇಷವಾಗಿ ಹುಡುಗಿಯರು ಹಾಕಿರ್ತಾವೆ ಗುಳಿಗೆ ಇಂಜೆಕ್ಷನ್ ಇನ್ನೂ ಹಿಂಗೆ ಹಾಕಿರ್ತಾರೆ ಸ್ಟೇಟಸ್ದಾಗ. ಅಂದ್ರೆ ತಿಳ್ಕೊಬೇಕತ್ತ ನಾವು ಏನತ್ತ, ಗುಳಿಗೆ ಇಂಜೆಕ್ಷನ್ ಹಂಗೆ ಹಿಂಗತ್ತ ಅಂದ್ರೆ ದವಾಖಾನಿಗೆ ಹೊಂಟಾನ ಆರಾಮಿಲ್ಲ ನಂಗೆ. ಸೊ ಹಿಂಗೆ ಹೋಗಿ ಬಿಟ್ಟಿದ್ದ ನಾ ಕೇಳಿ ಏನಾಗೈತನಲ್ಲೇ, ಇಲ್ಲ ಮಮ್ಮ ಆರಾಮಿಲ್ಲ ಆತಂದವ್. ಆಮೇಲೆ ಒಂದು 5 ನಿಮಿಷ ಬಿಟ್ಟು ನಾನು ಬರ್ದಿಟ್ನೆ, ಟರ್ ಪರ್ ಪುರ್ ಪುರ್ತ್ ಬರ್ದಿಟ್ನೆ. ಹೊಳ್ಳಿ ನನಗೆ ಫೋನ್ ಹಚ್ಚಿ ಕೇಳ್ದ ಏನಾಗಿದೆ ಸಂಡಾ ಸತ್ಯವನ್ನ. ಸೊ ಹೀಗಾಗಿ ಬಿಟ್ಟೈತಿ, ಈ ಲೆವೆಲ್ಗೆ ಹಿಂಗೆ ಬಿಟ್ಟೈತಿ. ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಅದಾವ ಸ್ಯಾಲ್ ಹೋಗ ಸ್ಯಾಲ್ ಹೋಗು. ಏಕೆ ನೋಡಕ್ಕೆ ಇನ್ಸ್ಟಾಗ್ರಾಮ್ನೆಲ್ಲ ಕೈ ಎತ್ತದ ಏಯ್ ಎಲ್ಲ ಬಿಡದ್ನ. ಸೊ ಇನ್ಸ್ಟಾಗ್ರಾಮ ಇವ ಫೇಸ್ಬುಕ್ ಆಲ್ಮೋಸ್ಟ್ ಎಲ್ಲ ಕಡೆ ಅದಾವು. ಸೊ ಯಾವ ಲೆವೆಲ್ಗೆ ಅವ್ನು ಕೈ ಐತಿ ಬಿಟ್ಟಾನ ಇದೊಂದು ನನಗೆ ಬತ್. ನನಗೆ ನಮ್ಮ ಮನ್ಯಾಗ ಒಂದು 4 ಹುಡುಗರು ಅಡ್ಡಕ್ಕೆ ಹಿಂಗೆ ನನ್ನ ಗಾಡಿಗೆ ಅಡ್ಡ ಹಾಕಿ 4 ಕಲ್ಲು ಹಿಡ್ಕೊಂಡು ನಿತ್ತರು. ಯಾಕರು ಹುಲಿಗೊಡ್ರ ಕೇಳಲ್ಲ, ಏ ರಾಜವನ್ನ ನಮಗೂ ಫಾಲೋ ಮಾಡ್ಲಾ ಅಂದ್ರೆ ಅವರು ಎಲ್ಲಿ ಫಾಲೋ ಮಾಡ್ಬೇಕಲ್ಲ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಲಾ. ಇನ್ನೆಲ್ಲಿ ಕಲ್ಲು ಪಲ್ಲಿ ಹೇರ್ತಾರಂತೇಳಿ ನಾನೇ ಕೇಳಿ ಇನ್ಸ್ಟಾಗ್ರಾಮ್ ID ಹೆಸರು ಏನು ಕೇಳಲ್ಲ. ಅವ ಅಂತಾನು ಹುಡುಗ ತಿಂಡಿದ್ರು ಬಾತ್
ಇನ್ಸ್ಟಾಗ್ರಾಮ್ ಐ ಡಿ ಹೆಸರಿಟ್ಟ ನಾವು ಏನತ್ತ ತಿಂಡಿದ್ರ ಬಾತ್ ಈ ಲೆವೆಲ್ ಕಾಗಿ ಬಿಟ್ಟೈತಿ. ಸೊ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಾಗ ನಡೆದೈತಿ. ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತಾನೆ, ವಿಶೇಷವಾಗಿ ಹೆಣ್ಮಕ್ಳ ಸಣ್ಣ ಸಣ್ಣ ಹುಡುಗರು ಮೊಬೈಲಿಂದ ದೂರ ಇರ್ರಿ. ಯಾರ್ಯಾರು ಜೀವನದಾಗ ಏನೇನೋ ಪರ್ಸನಲ್ ಆಗಿಬಿಟ್ಟಿರ್ತಾವೆ, ಜಾನಪದ ಸಾಹಿತ್ಯಗಳು ಸ್ವಲ್ಪ ಬಿರ್ಸಿರ್ತಾವೆ, ಕೆಲವು ಡೈಲಾಗ್ಗಳು ಬಿರ್ಸಿರ್ತಾವೆ, ಕೇಳಿ ಮಜಾ ಮಾಡಿಬಿಡ್ರಿ, ಮಂದಿ ಮೇಲೆ ಪ್ರಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನಮ್ಮ ಹುಲಿಗಳ ಸಂಬಂಧ ಒಂದು ಮಾಸ ಒಂದು ಗಿಚ್ಚ ನನ್ನ ಫೇವ್ರೇಟ್ ಡೈಲಾಗ್ ಹೇಳ್ಬಿಡ್ತೀನಿ. ಹೇಳೆ ಹೇಳೆ ಇದು ಒಂದು ಡೈಲಾಗ್ ಕೇಳಿ ಇಲ್ಲೇ ಬಿಟ್ಟು ಬಿಡ್ರಿ. ನಾಳೆ ಬೆಳಿಗ್ಗೆ ಅದು ಯಾರಿಗಾರ ಅಂದೇರಿ ಹೇಳೆ ಎಲ್ಲ ಬಿಟ್ಟು ಸುಮ್ಮದನು ಇರಾಕ್ ಬಿಡ. ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ. ನನ್ನ ಹೊಡಿತನು ಬಡಿತನ ಅಂದಾರಲ್ಲ, ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸೊಂದು ಹೋಗ್ಯಾರ. ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ, ಸೀದಾ ಹಲಿಗೆನ ಬಾರಿಸೋದು. ಸೊ ಓಕೆ, ಇನ್ನೂ ಕಾರ್ಯಕ್ರಮ ಇರ್ತೈತ್ರಿ. ಸೊ ಗಚ್ಚಿ ಕುಂಡ್ರಿ. ವಿಶೇಷವಾಗಿ ಕಮಿಟಿ ಅವ್ರು ಹೇಳ್ಯಾರ ನನಗೀಗ, ಹೆಣ್ಮಕ್ಳು ಯಾರ್ಯಾರು ಪೂರಾ ಕಾರ್ಯಕ್ರಮ ಮುಗಿಮಟ್ಟ ಕುಂಡಿರ್ತೀರಿ ಒಂದೊತ್ತು ಇಲ್ಲಿ ಬಂಗಾರ ಹತ್ತೆ ಸಿಗವು. ಆಮೇಲೆ ನಾನು ಹಿಡ್ದು ಎಲ್ಲಾರು ನನ್ನ ಪ್ಯಾಂಟ್ ಹಿಡ್ದು ಕೊಟ್ಟು ಹೋಗಿ ಬಾವ ಅಂತೇಳಿ ನಾ ಹೇಳಿಲ್ಲ, ಕಮಿಟಿ ಅವ್ರು ಹೇಳ್ಯಾರ. ಹೆಣ್ಮಕ್ಳು ಒಟ್ಟು ಎಟ್ಟು ಹೋಗ್ಬೇಡ್ರಿ, ಒಂದೊಂದು ತೊಲಿ ಬಂಗಾರ ಐತ್ರಿ ಲಾಸ್ಟ್ ತನಕ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದ. ಹಲೋ, ನಿನ್ನ ಶೆಲ್ ಹಾರ್ಯಾವ, ಶೆಲ್ ಹಾಕಿವಕ್ಕ ನಿನ್ನ ಏನು ಹೇಳು, ಕೆಟ್ಟ ಬರಿಗೇಟ ಅಂತ ಹುಡುಗ. ಸೊ ಕೃಷ್ಣ ದೇವರ ಬ್ಯಾಂಕಿನವರ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ್ರಿ. ಸೊ ವಿಶೇಷವಾಗಿ ಏನಪ್ಪಾ ಅಂದ್ರೆ ಭರತನಾಟ್ಯ ಡ್ಯಾನ್ಸ್ ಕರಿಸ್ಯಾರ್ರಿ. ನಮಗೊಂದು ಕೆಲವೊಂದು ವೇದಿಕೆ ಮೇಲೆ ಹೋದಾಗ ಭಾಳ ಖುಷಿ ಆಗತ್ತೆ ರೀ, ಲೈವ್ದಾಗ ನೋಡಿದಾಗ ಭಾಳ ಖುಷಿ ಆಗತ್ತೆ ರೀ. ಎಲ್ಲ ಈಗ ಟ್ರ್ಯಾಕ್ ಮೇಲೆ ಅವ ಇವ ಬಂದವ್ರಿ. ಸೊ ಆ್ಯಕ್ಚುಲಿ ಟ್ಯಾಲೆಂಟ್ ಅನ್ನೋದು ಏನಪ್ಪಾ ಅಂದ್ರೆ ಇದು, ನಾವು ಯೂಟ್ಯೂಬರ್ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡೋ ಆಗಿ ಹೇಳತ್ತೇನೆ ರೀ. ಕೆಲವೊಂದು ನಮ್ಮಲ್ಲಿ ಮರೆ ಮಾಚಿ ಹೊಂಟು ಬಿಟ್ಟಾವ. ಈಗ ರಂಗಭೂಮಿ ಕಲಾವಿದ್ರು ಹೆಂಗೆ ರೀ, ನಾವು ಒಂದು ಟೇಕ್ ಮುಗಿಬೇಕು ಮತ್ತೊಂದು ಟೇಕ್ ತೊಗೋಬೋದು. ಆದ್ರೆ ಇವತ್ತು ನಾಟಕ 3 ತಾಸು ಕೂತ್ ನೋಡ್ರಿ, ಒಂದೇ ಟೇಕ್ದಾಗ ಎಲ್ಲ ಜಾಡ್ಸಿ ಬಿಡ್ತಾರೆ. ನಿಜವಾದ ಕಲಾವಿದ್ರು ಇವರ. ಸೊ ಇಂಥ ಒಂದು ಕಲಾವಿದ್ರಿಗೆ ಪ್ರೋತ್ಸಾಹ ಮಾಡೋದು ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಾನು. ಸೊ ಆ್ಯಕ್ಚುಲಿ ಈ ಮಾತು ಯಾಕೆ ಹೇಳತ್ತನಪ್ಪ ಅಂದ್ರೆ, ನಾವು ಕಲಾವಿದ್ರಿಗೆ ಹೆಂಗೈತಿ, ಈಗ ಲಪಂಗ ರಾಜನ್ ಜರ್ನಿ 6 ವರ್ಷ ಆಯ್ತು ಫೀಲ್ಡಿಗೆ ಬಂದು. ಅದಕ್ಕಿಂತ ಮುಂಚೆ 1 ನಂಬರ್ 2 ನಂಬರ್ ಎಲ್ಲ ಕೆಲಸ ಮಾಡಿ ಬಿಟ್ಟು ಮಾಮ. ನಾನು ಮುಂಬೈ, ಪೂನಾ, ಗೋವಾ ಯಾವುದೂ ಉಳಿದು ಎಲ್ಲ ಕಡೆ ಸೆಂಟ್ರಿಂಗ್ ಕೆಲಸಕ್ಕೆ ಅದಕ್ಕೆ ಹೋಗಿ ಬಂದೇನೆ. ನಾವು ಎಲ್ಲ ಕಡೆ ಅಡ್ಡಾಡ್ದಾಗ ನೋಡ್ರಿ ನನಗೆ ಗೊತ್ತಾಗೈತಿ. ನನಗೊಂದು ಹೆಮ್ಮೆ ಏನಪ್ಪ ಅಂದ್ರೆ, ನಾವು ಉತ್ತರ ಕರ್ನಾಟಕದ ಕಲಾವಿದ್ದ. ಯಾಕಪ್ಪ ಅಂದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿ ನಿಂತಾವಂದ್ರೆ ನಮ್ಮಿಂದನ, ಇವತ್ತು ರಿಯಾಲಿಟಿ ಶೋ ನಿಂತಾವಂದ್ರೆ ನಮ್ಮಿಂದನ, ಇವತ್ತು ಯಾವುದೋ ಸಿನಿಮಾ ರಿಲೀಸ್ ಆತಂದ್ರೆ ಅದಕ್ಕೆ ಹಾಲು ಅಭಿಷೇಕ ಮಾಡೋಲ್ಲ ನಾವ. ಸೊ ಯಾಕೆ ಹೆಮ್ಮೆ ಅನ್ಸತ್ತಂದ್ರೆ, ಎಲ್ಲರೂ ಉತ್ತರ ಕರ್ನಾಟಕದಾಗ ಒಂದು ಕಲಾವಿದಿಗೆ ಮಗು ಥರ ಪ್ರೀತಿ ಸಿಗತೈತೆ ಅಂದ್ರೆ ಅದು ಮಾತ್ರ ನಮ್ಮ ಉತ್ತರ ಕರ್ನಾಟಕ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸೊ ಹನುಮಂತನ ಬಿಗ್ ಬಾಸ್ ಗೆದ್ದು ಬಂದು ಇಲ್ಲಿ ಮತ್ತು ಸರಿಗಮಪ್ಪ ಗೆದ್ದು ಬಂದು ಇನ್ನೇನು ದಂಟಿಗೆ ಉಳ್ಸಾವಿದ. ಸೊ ಈ ಸಲ ಮತ್ತು ಕಪ್ಪು ಸೋಮ IPL ದಾಗ ಟೀಲದಾಗ ಅದು ಕಪ್ಪು ಎಬ್ಸಿ ಬಿಡ್ತಿದ್ದವು. ಸೊ ಭಾಳ ಖುಷಿ ಆಗತ್ತೆ ರೀ. ಇಂಥವೆಲ್ಲ ನಿಮ್ಮ ಪ್ರೀತಿ ಪಸಂದ್ ಇಂಥ ಕಲಾವಿದ್ರೆ ಎಲ್ಲಿ ಬರೋಕೆ ಸಾಧ್ಯ ರೀ. ಸೊ ಭಾಳ ಖುಷಿ ಆತ್ರಿ ಇಂಥದ್ದು ಪ್ರೀತಿ. ಮತ್ತೊಂದು ಮಾತು ಹೇಳಕ್ಕೆ ಏನಪ್ಪ ಅಂದ್ರೆ, ಕೆಲವೊಬ್ರು ಕಲಾವಿದ್ರ ಪರಿಸ್ಥಿತಿ ಹೆಂಗಾಗಿಬಿಟ್ಟ, ಈಗ ನಮ್ಮ ಹರೇ ಹುಡುಗರ ಆ ಬಾಯಿಗೆ ಹೊಡೆದ್ನ. ಈಗ ಆ್ಯಕ್ಚುಲಿ ಟ್ಯಾಲೆಂಟ್ ಹತ್ರಾಗಿಲ್ಲ ಮಾಮ, ಯಾವನಾರು ಓಟ್ಯಾಕ್ ಮಾಡ್ಬೇಕು, ಮನೆಕಾಯಲ್ಲಿ ಗೈಡ್ ಹುಯ್ತಂದ್ರೆ ಇಲ್ಲೇ ಪಲಂಗ್ ಮೇಲೆ ಎಲ್ಲ ನಮ್ಮ 1 ನಂಬರ್ 2 ನಂಬರ್ ಆಗಿ ಬಿಡ್ತಾವೆ. 6 ತಿಂಗಳು ಮನೆಗೆ ಬೇಸರ ಆಗಿ ಬಿಡ್ತೀವಿ ನಾವು. ಅದ್ರಾಗ ಟ್ಯಾಲೆಂಟ್ ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬದಾಮ್ ಜಿಗದಾಡಕ್ಕೆ ಟ್ಯಾಲೆಂಟ್ ಅನ್ನೋದಿಲ್ಲ. ಭಾಳಷ್ಟು ನಮ್ಮನೆ ಟ್ಯಾಲೆಂಟ್ಗಳು ಅದಾವ. ಪೇಂಟಿಂಗ್ ಮಾಡುವ, ಅಡುಗೆ ಮಾಡುವ ಅಂಥ ಭಾಳಷ್ಟು ಕಲಾವಿದ್ರ ನಮ್ಮ ಉತ್ತರ ಕರ್ನಾಟಕದಾಗ. ಮನೆ ಪರಿಸ್ಥಿತಿ ಸಂಘ ಅದೆಲ್ಲ ಇವತ್ತು ಶಿಕ್ಕೊಂಡು ಸಾಯತಾವು. ಅಂಥ ಎಲ್ಲರೂ ನಮ್ಮ ತಾಲೂಕದಾಗ, ನಮ್ಮ ಜಿಲ್ಲೆದಾಗ ಅಂಥ ಕಲಾವಿದ್ರು ನಿಮ್ಮ ಕಣ್ಣಿಗೆ ಬಿದ್ದರೆ ಅದಕ್ಕೆ ಏನಾರು ಆದಷ್ಟು ಸಪೋರ್ಟ್ ಮಾಡಿ ಅವ್ರ ಕಲೆನ ತೋರಿಸುವಂಥ ಕೆಲಸ ಮಾಡೋದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಥ್ಯಾಂಕ್ ಯು. ನಮ್ಮ ಶ್ರೀಕೃಷ್ಣ ದೇವರಾಯ ಬ್ಯಾಂಕಿನ ಬಗ್ಗೆ, ಈ ಒಂದು ಕಲಾ ತಂಡದ ಬಗ್ಗೆ ಅದ್ಭುತವಾದ ಮಾತನಾಡಿದಂತಹ ನಮ್ಮ ಲಪಂಗರಾಜ ಅಣ್ಣಗ ಜೋರಾದ ಚಪ್ಪಾಳೆ ಬರ್ಲ್ರಿ. ಮತ್ತೆ ತಮ್ಮನ್ನ ನಗಿಸ್ಲಿಕ್ಕೆ ಬರ್ತಾರ ಅವರು. ಹಾಡುಗಳ ಮುಖಾಂತರ, ಅವ್ರ ಡೈಲಾಗ್ಗಳ ಮುಖಾಂತರ, ಮಾತಿನ ಮುಖಾಂತರ ನಗಿಸ್ಲಿಕ್ಕೆ ಬರ್ತಾರ. ದಯವಿಟ್ಟು ಇಲ್ಲೊಂದು ವಿನಂತಿ, ಅಣ್ಣಗಳ ಸ್ವಲ್ಪ ತಳಗೆ ಹಿಡಿದು ಬಿಡ್ರಿ, ಜನರೇಟರ್ ಬಿಟ್ಟು. ಇಲ್ಲಿ ಕಮಿಟ್ರು ಹೇಳಾಕತ್ತಾರ, ತೊಂದರೆ ಆಗತ್ತಲ್ಲಿ, ಮತ್ತ ಏನೋ ಲುಕ್ಸಾಣ ಆಗಬಾರ್ದು. ದಯವಿಟ್ಟು ಅಲ್ಲಿ ಯಾರು ಹತ್ತಾಕ್ ಹೋಗ್ಬೇಡ್ರಿ, ಒಂದು ವಿನಂತಿ ಇದು. ಇದೀಗ ಒಂದು ಅದ್ಭುತವಾದ ಹಾಡು. ಓಕೆ, ಹನುಮಂತಣ್ಣ ಬರ್ತಾನ್ರಿ. ಬರ್ತಾನ ಹನುಮಂತಣ್ಣ, ನನ್ನ ಕಣ್ಣಾಗ ಬಯಾಕತ್ತಾನ. ಎಲ್ಲ ತರ ಹಾಡುನು ಬೇಕ್ರಿ ನಮ್ಮ ತಾಯಂದ್ರಿಗೋಸ್ಕರ. ಒಂದು ಅದ್ಭುತವಾದ ಹಾಡು, ಹಳೆ ಹಾಡು ಎಷ್ಟು ಜನಕ್ಕೆ ಇಷ್ಟ ಆಗುತ್ತಾ? ಅದಾರ. ಥ್ಯಾಂಕ್ ಯು. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೊಂದು ಹಾಡು, ರಾಜೇಶ್ವರಿ ದೇಶಪಾಂಡೆ ಹಾಗೂ ನಾನು ಧನ್ಯ ಆಗ್ತಾ ಇದೀವಿ. ಹಲೋ ಚಿಕ್ ಹಲೋ.